ಸರ್ ಮನೇಲಿರೋ ಚಿಕ್ಕ ಜಾಗದಲ್ಲೇ ಚಕ್ಕದಾಗಿ ನಾನು ಮಾಡಿದೀನಿ, ಆರಾಮಾಗಿ ಮಾಡ್ಕೋಬಹುದು. ಸಿಂಪಲ್ ಏನಪ್ಪಾ ಅಂದ್ರೆ ನೋಡಿ, ಒಂದು ಡ್ರಮ್ ಅಲ್ಲಿ ನಾನು ಹೇಳ್ದಲ್ಲ, ಒಂದು ಡ್ರಮ್ ಇಟ್ಬಿಟ್ಟು ಇದಕ್ಕೆ ಕಾಯಿಸಿಪೆ ಮೊಟ್ಟೆ, ಕೃಷಿ ಒಣತ್ಯಾಜ್ಯ, ಸಗಣಿ, ಅದ್ರ ಮೇಲ್ಗಡೆ ನಾವು ಹಿಂಡಿಗಳನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ತಿರ್ಗಾ ಸಗಣಿ ಹಾಕಿ, ಕೃಷಿ ಹಸಿ ತ್ಯಾಜ್ಯ ಸಗಣಿ ಹಾಕಿ, ಇಷ್ಟ ಹಾಕಿ ನಾವು ಇದ್ರ ಮೇಲ್ಗಡೆ ಇದಕ್ಕೆ ನೀರು ತೊಟ್ಟಿಕ್ಬೇಕು. ಮಾಯಿಶ್ಚರ್ ಇಂಪಾರ್ಟೆಂಟ್. ಮಾಯಿಶ್ಚರ್ ತೊಟ್ಟಿಕಕ್ಕೆ ಈ ತರ ಮಾಡ್ಕೊಂಡಿದೀನಿ ನಾನು. ಅಂದ್ರೆ ನಮ್ಮ ಖರ್ಚಲ್ಲಿ ಜಾಸ್ತಿ ಖರ್ಚು ಬೇಡ, ಇಷ್ಟು ಖರ್ಚಲ್ಲಿ ನಾನು ಮಾಡ್ಕೊಂಡಿದೀನಿ. ಇಂಪಾರ್ಟೆಂಟ್. ಸರ್ ಸಾಮಾನ್ಯವಾಗಿ ಎಲ್ಲಾ ರೈತರು ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದಾರೆ. ನೀವ್ ಯಾಕೆ ಸರ್ ಬಳಸ್ತಾ ಇಲ್ಲ? ನಿಮ್ಮ ಹತ್ರ ದುಡ್ಡಿಲ್ವಾ ಏನು ಅಂತ? ಆರೋಗ್ಯ ಬೇಕು ಅಂತ ಸರ್, ಆರೋಗ್ಯ ಇರ್ಲಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ಅಷ್ಟೇ. ಯಾಕಂದ್ರೆ ಇವತ್ತಿನ ಇದರಲ್ಲಿ ಎಲ್ಲರೂ ಲಕ್ಷ ಲಕ್ಷ ದುಡಿತಾರೆ. ಇಂಪಾರ್ಟೆಂಟ್ ಅದಲ್ಲ ಸರ್, ಆರೋಗ್ಯಕ್ಕೋಸ್ಕರನೇ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ಅದಾಗಬಾರ್ದು ಅಂತ ಮನೇಲೆ ಇರೋ ಚಿಕ್ಕ ಜಾಗದಲ್ಲಿ ಚಕ್ಕವಾಗಿ ಹಂಗ್ ಮಾಡ್ಕೊಂಡಿದೀವಿ. ಇವಾಗ ಇದನ್ನ ಎರೆಜಲನ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ತೋಟಕ್ಕೆಲ್ಲ ಗಿಡಗಳಿಗೆ, ನಮ್ಗೆ ಅಡ್ಕ ಗಿಡಗಳಿಗೆಲ್ಲ ಸ್ಪ್ರೇನು ಮಾಡ್ತಾ ಇದೀವಿ. ಸಮಯ ಸಿಕ್ಕಿದ್ರೆ ಡ್ರೆಂಚನು ಮಾಡ್ತಾ ಇದೀವಿ ಸರ್. ಸರ್ ಈಗ ಇದು ನೋಡ್ರಿ, ಈಗ ಏನ್ ಡ್ರಮ್ ನಿಮಗೆ ಕಾಣ್ತಾ ಇದೆಯಲ್ಲ, ಇಂಪಾರ್ಟೆಂಟು ನೋಡಿ ಸರ್. ಇಲ್ಲಿ ಈ ತರ ಇದೆಯಲ್ಲ ಸರ್, ಈ ತರ ಡ್ರಮ್ಗಿಂತ ಈ ತರ ಫ್ಲಾಟ್ ಇರೋ ಡ್ರಮ್ ಉತ್ತಮ ಸರ್. ಮೊದಲನೇದಾಗಿ ರೈತರು ನಾವು ಪಡ್ಕೋಬೇಕಾಗಿರೋ, ಯಾಕೆಂದ್ರೆ ಇದೇನಾಗುತ್ತೆ ಅಂದ್ರೆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಬಂದು ಇದ್ರ ಮೇಲ್ಗಡೆ ಬರ್ಬೇಕಲ್ಲ ಎರೆಜಲ, ಇಲ್ಲಿ ವೇಸ್ಟ್ ಆಗುತ್ತೆ ಎರೆಜಲ. ರೈತರಿಗೆ ಇದು ಉಳಿತಾಯ ಆಗುತ್ತೆ. ಈ ತರ ಡ್ರಮ್, ಫ್ಲಾಟ್ ಇರೋ ಡ್ರಮ್ ಆದ್ರೆ ನಾವ್ ಇಲ್ಲಿ ಟ್ಯಾಬ್ ಹಾಕಂತೀವಿ. ಈಗ ಲೈತೆ ಹೊರಗಡೆ, ನೀವು ತೋರಿಸಬಹುದು ಬೇಕು ಅಂದ್ರೆ ಟ್ಯಾಬ್ ಇಲ್ಲಿ ಹಾಕಂತೀವಿ ಸರ್. ಇದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಟ್ಯಾಬ್ ಆದಾದ್ಮೇಲೆ ಈ ತರ ಕಾಯಿಸಿಪ್ಪು ಜೋಡಿಸ್ಕೊಂತೀವಿ. ಓಕೆನಾ? ಈ ಕಾಯಿಸಿಪ್ಪು ಮೊಟ್ಟೆ ಮೇಲ್ಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ಗೋಣಿಚೀಲ ಹಾಕ್ತಿವಿ ಸರ್. ಗೋಣಿಚೀಲ ಅಂದ್ರೆ ಗೊತ್ತಲ್ಲ, ಗೋಣಿಚೀಲದ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ ಅಂದ್ರೆ ಯಾವ್ದು ಬಳಸ್ತೀವಿ ಅನ್ನೋದಕ್ಕಿಂತ ಯಾವ್ದ್ರಲ್ಲಿ ಏನ್ ಪೋಷಕಾಂಶ ಐತೆ ಅನ್ನೋದು ಇಂಪಾರ್ಟೆಂಟ್. ಹೊಂಗೆ ಸೊಪ್ಪು, ಈಗ ಉದಾಹರಣೆ ಅಂತ NPK ಅಂತ ತಗೊಂಡ್ರೆ ಹೊಂಗೆ ಸೊಪ್ಪು ಅಥವಾ ಮಾವಿನ ಎಲೆ, ಹಲಸಿನ ಎಲೆ, ಅಥವಾ ಗ್ಲಿರಿಸಿಡಿಯಾ ಅಥವಾ ಅಕ್ಸೆ ಸೆಡೆ ಗಿಡ ಅಂತೀವಲ್ಲ, ಅದು ಇಷ್ಟು ಎಲ್ಲ ಒಂದೇ ಕಂಟೆಂಟೇ ಸರ್. ಇದಕ್ಕೆ ಚೇಂಜ್ ಮಾಡ್ಬೇಕು ಪೋಷಕಾಂಶ. ಅಂದ್ರೆ ನುಗ್ಗೆ ಸೊಪ್ಪು, ಹತ್ತಿ ಎಲೆ, ಕುಂಬಳದ ಎಲೆ, ಅಥವಾ ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ, ಹಳ್ಳಿ ಹಿಂಡಿ, ಈ ತರದನ್ನೆಲ್ಲ ಬಳಸಿ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಕಾಯಿಸಿಪ್ಪೆ ಮೊಟ್ಟೆ, ಇದ್ರ ಮೇಲ್ಗಡೆ ಗೋಣಿಚೀಲ, ಅದ್ರ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ. ಆ ಕೃಷಿ ಒಣತ್ಯಾಜ್ಯ ಹಾಕಾದ್ಮೇಲೆನೆ ಅದ್ರ ಮೇಲ್ಗಡೆ ನಾವು ಇದನ್ನ ಯಾವ್ದು ಕಡಲೆಕಾಯಿ ಹಿಂಡಿ, ಹಳ್ಳಿ ಹಿಂಡಿ, ಕೊಬ್ಬರಿ ಹಿಂಡಿ ಸೆಂಟ್ರಲ್ ಬಳಸ್ಬೇಕು, ಮ್ಯಾಲ್ ಬಳಸಂಗಿಲ್ಲ. ಅದನ್ನ ಹಾಕಿ ಅದ್ರ ಮೇಲ್ಗಡೆ ಸಗಣಿ ಹಾಕಿ, ಸಗಣಿ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ ಹಾಕಿ, ಅದ್ರ ಮೇಲ್ಗಡೆ ಫೈನಲಿ ಸಗಣಿ ಹಾಕಿ ಇದನ್ನ 15 ದಿವಸಗಳ ಕಾಲ ಮೀಥೇನ್ ಆರಿಸ್ತೀವಿ ಸರ್. ಆ ಇಂಪಾರ್ಟೆಂಟ್ ಏನಂದ್ರೆ ಆ ಮೀಥೇನ್ ಹೋಗ್ಬೇಕು. 15 ದಿವಸ ಅಲ್ದ್ರೆ 20 ದಿವಸ ಆಗ್ಲಿ, ಆ ಮೀಥೇನ್ ಹೋದ್ರೆ ಇಂಪಾರ್ಟೆಂಟ್. ಯಾಕೆಂದ್ರೆ ನನಗಾಗಿರೋ ಅನುಭವ, ನಾನು ಹಿಂಗೆಲ್ಲ ಹೇಳಿ ನನಗೆ ಅನುಭವ ಆಗಿದೆ. ಅಂದ್ರೆ ಮೀಥೇನ್ ಅಕಸ್ಮಾತ್ ಆರ್ದಂಗಿದ್ದು ಎರೆಹುಳ ಈಚೆಗೆ ಬಂದು ಬೀಳ್ತವೆ. ಎಷ್ಟು ಸಮಸ್ಯೆ ಆಗ್ಬಿಡ್ತದೆ ಅಂದ್ರೆ, ಎರೆಹುಳ ಈಚೆಗೆ ಬಂದು ಬಿದ್ದಾಗ ಎಷ್ಟು ಸಮಸ್ಯೆ ಆಗತ್ತೆ ಅಂದ್ರೆ ಅದನ್ನ ಎತ್ತಾಕಕ್ಕೆ ಬಹಳ ಕಷ್ಟ. ಇದು ಯಾಕೆ ಅಂತಂದ್ರೆ ಮಾಡೋರಿಗೆ ಕೆಲವೊಬ್ಬರಿಗೆ ನಾವ್ ಹೇಳಿರಕ್ಕಾಗಿರಲ್ಲ ಸರ್. ಅವಾಗ ಹೆಂಗ್ ಸಮಸ್ಯೆ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. ಎರೆಹುಳಗಳು ಹಿಂಗ್ ಕೆಳಗಡೆ ಬಿದ್ದಿರ್ತವೆ ಸರ್. ಹಿಂಗ್ ಬಿದ್ದಾಗ ಅದನ್ನ ಹಿಂಗ್ ಹಿಡಿತೀನಿ ಅಂದ್ರೆ ಹಿಡ್ಕೊಳಕ್ಕೆ ಆಗಲ್ಲ ಒಂದೊಂದ್ಸತಿ, ಹಿಂಗ್ ಕೈಗೆ ಸಿಗಲ್ಲ ಸರ್. ಒಂದಾದ್ರೆ ಏನೋ ಪರವಾಗಿ ಎತ್ತಿಕ್ ಬಿಡ್ಬೋದು, ಸಿಕ್ಕಾಪಟ್ಟ ಬರೋದು. ಅವಾಗ ನಾವೇನ್ ಮಾಡ್ತೀವಿ ನೋಡ್ರಿ ಸರ್, ಹಿಂಗೆ ಸಿಂಪಲ್ ಯಾಕಂದ್ರೆ ಉಳ್ಸಕ್ಕೋಸ್ಕರ, ಅವನ್ನ ಅದ್ರೊಳಗಡೆ ಉಳ್ಸಕ್ಕೋಸ್ಕರ ಹಿಂಗ್ ಎತ್ಕೊಂಡು ಹಿಂಗ್ ಬಿದ್ದಿರೋನು ಹಿಂಗ್ ಎತ್ಕೊಂಡು ಹಿಂಗೆ ಅಡಿಗೆ ಕಡೆಗೆ ಹಿಂಗ್ ಹಾಕ್ತಿವಿ. ಇದನ್ನ ಯಾಕೆ ಹೇಳಿದೆ ಅಂತ, ಇದನ್ನ ಯಾಕೆ ತೋರಿಸ್ತೀವಿ ಅಂತಂದ್ರೆ ಇಂಪಾರ್ಟೆಂಟ್ ಏನಂದ್ರೆ ಮೀಥೇನ್ ಆರಿಸಿದಾಗ ಕೆಳಗಡೆ ಬಿದ್ದು ಎರೆಹುಳ ಸತ್ತೋಗ್ಬಿಡ್ತಾರೆ ಸರ್. ಈ ತರ ಆಗಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಸುತ್ತೂರ ಪ್ಲೇ ಬಿಡ್ತಾರ ಕಟ್ಟೋದು ಅಥವಾ ಒಂದು ಸೀರೆ ಕಟ್ಟೋದು ಮಾಡ್ಬೇಕು. ಯಾಕೆ, ಎರೆಹುಳ ಬಿಟ್ಟಾದ್ಮೇಲೆ ಮೀಥೇನ್ ಆರ್ಸಕ್ಕೆ ಎರೆಹುಳ ಬಿಡ್ತೀವಲ್ಲ ಅವಾಗ ಸಮಸ್ಯೆ ಬರಲ್ಲ. ಅದು ಇಂಪಾರ್ಟೆಂಟ್ ಸರ್. ಮನೇಲಿರೋ ಚಿಕ್ಕ ಜಾಗದಲ್ಲೇ ಚಕ್ಕದಾಗಿ ನಾನು ಮಾಡಿದೀನಿ, ಆರಾಮಾಗಿ ಮಾಡ್ಕೋಬಹುದು. ಸಿಂಪಲ್ ಏನಪ್ಪಾ ಅಂದ್ರೆ ನೋಡಿ, ಒಂದು ಡ್ರಮ್ ಅಲ್ಲಿ ನಾನು ಹೇಳ್ದಲ್ಲ, ಒಂದು ಡ್ರಮ್ ಇಟ್ಬಿಟ್ಟು ಇದಕ್ಕೆ ಕಾಯಿಸಿಪೆ ಮೊಟ್ಟೆ, ಕೃಷಿ ಒಣತ್ಯಾಜ್ಯ, ಸಗಣಿ, ಅದ್ರ ಮೇಲ್ಗಡೆ ನಾವು ಹಿಂಡಿಗಳನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ತಿರ್ಗಾ ಸಗಣಿ ಹಾಕಿ, ಕೃಷಿ ಹಸಿ ತ್ಯಾಜ್ಯ ಸಗಣಿ ಹಾಕಿ, ಇಷ್ಟ ಹಾಕಿ ನಾವು ಇದ್ರ ಮೇಲ್ಗಡೆ ಇದಕ್ಕೆ ನೀರು ತೊಟ್ಟಿಕ್ಬೇಕು. ಮಾಯಿಶ್ಚರ್ ಇಂಪಾರ್ಟೆಂಟ್. ಮಾಯಿಶ್ಚರ್ ತೊಟ್ಟಿಕಕ್ಕೆ ಈ ತರ ಮಾಡ್ಕೊಂಡಿದೀನಿ ನಾನು. ಅಂದ್ರೆ ನಮ್ಮ ಖರ್ಚಲ್ಲಿ ಜಾಸ್ತಿ ಖರ್ಚು ಬೇಡ, ಇಷ್ಟು ಖರ್ಚಲ್ಲಿ ನಾನು ಮಾಡ್ಕೊಂಡಿದೀನಿ. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು 15 ದಿವಸ ಆದ್ಮೇಲೆ ಎರೆಹುಳ ಬಿಟ್ಟು ಮಾಡಬೇಕು. ಇದ್ರಲ್ಲಿ ಇಕ್ಕಿಕ್ಕೆ ಶುರು ಮಾಡಿದ್ಮೇಲೆ ಎರೆಜಲ ತೆಗಿಬಹುದು. ಓಕೆ ಸರ್. ಅಂದ್ರೆ ಈಗ 15 ದಿವಸ ಆದ್ಮೇಲೆ ನೀವು ಎರೆಹುಳ ಬಿಡ್ತೀರಿ, ಎರೆಜಲ ನಮ್ಗೆ ಯಾವಾಗ ಸಿಗುತ್ತೆ ಸರ್? ಸರ್ ಎರೆಜಲ ಕನಿಷ್ಠ ನಾವ್ ಎರೆಜಲ ಕೈ ಸಿಗ್ಬೇಕು ಅಂದ್ರೆ 20 ದಿವಸ ಕಳಿಬೇಕು ಸರ್. ಅದು 15 ದಿವಸ ಆದ್ಮೇಲೆ ಮತ್ತೆ 25 ದಿವಸ? 15 ದಿವಸ ಅಲ್ಲ, ಟೋಟಲ್ 20 ದಿವಸ. ಅಂದ್ರೆ ಎರೆಹುಳ ಬಿಟ್ಟಾದ್ಮೇಲೆ ಒಂದು 5 ದಿವಸ ಕಳಿಬೇಕು. ಯಾಕಂದ್ರೆ ಎರೆಹುಳ ಒಳಗಡೆ ಹೋಗಿ ತಿನ್ನಕ್ ಶುರು ಮಾಡಿ ಇಕ್ಕಿ ಇಕ್ತವೆ. ಇಕ್ಕಿಗೆ ಶುರು ಮಾಡಿದ್ಮೇಲೆ ಎರೆಜಲ ತೆಗಿಬೇಕು ಸರ್. ಯಾವ ತರ ಎರೆಜಲ ತೆಗೆದು ಸರ್? ಸರ್ ಇಲ್ಲಿ ಬಿದ್ದೆ ನೋಡಿ ಸರ್, ಈ ತರ ಒಂದೊಂದೇ ಎಣ್ಣೆ ತೊಟ್ಟಿಗ್ತಾ ಇರ್ತೈತೆ. ನಾನು 2 ಡ್ರಮ್ಮಿಗೆ ಸೇರಿಸಿ ಮಾಡಿದೀನಿ ಈಗ. ಈ ತರ ಒಂದೊಂದೇ ಎಣ್ಣೆ ತೊಟ್ಟಿಗ್ತೈತೆ. ಇದನ್ನ ಶೇಖರಣೆ ಮಾಡ್ಕೊಂಡು ನಾವು ಇಲ್ಲಿ ಇದನ್ನ ಶೇಖರಣೆ ಮಾಡ್ಕೊಂಡು 1 ಲೀಟರ್ಗೆ 10 ಲೀಟರ್ ಅಂತೆ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ಪ್ರೇಯರ್ ಪಂಪ್ ಮೂಲಕ ಇಲ್ಲಿ ಕಾಣ್ತಾ ಇದೆ, ಸ್ಪ್ರೇಯರ್ ಪಂಪ್ ಮೂಲಕ ಸ್ಪ್ರೇ ಮಾಡ್ತೀವಿ ಸರ್.
ಒಂದ್ ಡ್ರಮ್ ನಮ್ಗೆ ಕನಿಷ್ಠ ಅಂದ್ರೂ 10 ದಿವಸಕ್ಕೆಲ್ಲ ತುಂಬಿರ್ತೈತೆ. 10 ದಿವಸಕ್ಕೆ ತುಂಬುತ್ತೆ ಸರ್. ಹಾ. ಇದು ಎಷ್ಟು ಲೀಟರ್ ಇದೆ ಸರ್ ಡ್ರಮ್ಮು? 200 ಲೀಟ್ರು. 200 ಲೀಟರ್. ಹ್ಮ್. ಸೊ ನಮ್ಗೆ 1 ಲೀಟರ್ಗೆ ನಾವು 10 ಲೀಟರ್ ನೀರ್ ಹಾಕಿ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡ್ತೀವಿ. ಎಲ್ಲಾ ತರದ ಬೆಳೆಗೂ ಬಳಸ್ಬೋದು. ಹೌದು, ಎಲ್ಲಾ ಬೆಳೆಗೂ ಬಳಸ್ಬೋದು ಸರ್. ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಎರೆಜಲ ಬಳಸೋದ್ರಿಂದ ನಮ್ಗೆ ಹೂವು ಕಾಯಿ ಉದುರೋದು ಕಮ್ಮಿ ಆಗುತ್ತೆ. ಪೊಟ್ಯಾಷಿಯಂ ಸೇರೋದ್ರಿಂದ ಹೂವು ಕಾಯಿ ಉದುರೋದು ಕಮ್ಮಿ ಆಗುತ್ತೆ. ಜೇನುಹುಳ ಅಟ್ರಾಕ್ಟ್ ಆಗ್ತವೆ ಸರ್. ಮನೆಯಲ್ಲೇ ಚಿಕ್ಕ ಜಾಗದಲ್ಲಿ ಚೊಕ್ಕದಾಗಿ ಮಾಡ್ಕೋಬಹುದು ಸರ್. ಯಾಕಂದ್ರೆ ನಾನು ಎಷ್ಟೋ ಜನ ಕೇಳಿದೀನಿ, ಕೆಲವೊಬ್ರು ಅಲ್ಲಿ ಟ್ರೈ ಮಾಡ್ತಾ ಇದಾರೆ. ಇದರಿಂದ ಇಂಪ್ರೂವ್ ಆಗಿದೆ ಸರ್. ನನ್ನ ತೋಟನೇ ಉದಾಹರಣೆ. ಓಕೆ ಸರ್, ಈಗ ಒಂದು ಡ್ರಮ್ ಅಲ್ಲಿ ಒಂದೇನ್ ಎರೆಜಲ ಇರುತ್ತಲ್ಲ, ಇದು ನಮ್ಗೆ ಎಷ್ಟು ಎಕರೆಗೆ ಬಳಸ್ಬೋದು ಸರ್ ಅಂದಾಜು? ಸರ್ ಇದು 1 ಎಕರೆಲಿ ಬಳಸ್ಬೋದು. ಒಂದ್ ಎಕರೆಗೆ ಬಳಸ್ಬೋದು ಸರ್. ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ ಸರ್? ಹಾ ಸರ್. ಈಗ ಇದಕ್ಕೆ ನಾನು ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಿದೀನಿ ಸರ್. ಹಾ ಸರ್. ನಮ್ಮ ಮನೇಲಿ ಸಿಗೋ ಬಾಳೆಹಣ್ಣು ಮಿಕ್ಸ್ ಮಾಡಿದೀನಿ. ಇದು ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಎರೆಜಲ ಕೆಡದಂತೆ ನಾವು ಈ ಏನ್ ಬರ್ತೈತಲ್ಲ ಎರೆಜಲನ ಕೆಡದಂತೆ ಮಾಡ್ಬೇಕು ಅಂತಂದ್ರೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕ್ಬೇಕು. 2 kg ಬೆಲ್ಲ ಮಿನಿಮಮ್ ಹಾಕ್ಬೇಕು. 2 kg ಮಿನಿಮಮ್ ಹಾಕ್ಬೇಕು ಸರ್. ಅವಾಗ ಯಾವುದೇ ಕಾರಣಕ್ಕೂ ಕೆಟ್ಟೋಗಲ್ಲ ಸರ್. ಎರೆಜಲ ಕೆಟ್ಟೋಗಲ್ಲ. ಯಾವುದೇ ದುಷ್ಪರಿಣಾಮ ಇದ್ರ ಮೇಲೆ ಇರಲ್ಲ. ಆಮೇಲೆ ತಿರುಗಿಸ್ತಾ ಇರ್ಬೇಕು, ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ಇರ್ಬೇಕು. ಮಲ್ಟಿಪ್ಲೈ ಆಗ್ತವೆ ಬೆಲ್ಲ ಹಾಕೋದ್ರಿಂದ. ಈಗ ನಾವೇನ್ ಮಾಡಿದೀನಿ ಅಂದ್ರೆ ಇದಕ್ಕೆ ಬಾಳೆಹಣ್ಣು ಹಾಕಿದೀನಿ. ಬಾಳೆಹಣ್ಣು ಕ್ಯೂಚ್ ಹಾಕಿದೀನಿ. ನಾನು ಹಿಂದೆ ಮಾಡಿರೋ ಬಾಳೆಹಣ್ಣ ಇಲ್ಲ ಯಾವ ತರ? ಚೆನ್ನಾಗಿರೋದು ಸರ್. ಚೆನ್ನಾಗಿರೋ ಬಾಳೆಹಣ್ಣೆ ಕ್ಯೂಚ್ ಹಾಕಿದೀನಿ. ಸಿಪ್ಪೆ ತೆಗೆದು ಕ್ಯೂಚ್ ಹಾಕಿದೀನಿ. ಕನಿಷ್ಠ ಅಂದ್ರೂ 100 ಲೀಟರ್ ಡ್ರಮ್ಗೆ 3 kg ಬಾಳೆಹಣ್ಣು ಹಾಕ್ಬೇಕು ಸರ್. ಯಾವ್ದೇ ಹಾಕ್ಬೋದಾ ಅಥವಾ ತಳಿ ಏನಾದ್ರು ಇದೆ? ಇದೇ ತಳಿ? ಇಲ್ಲ ಆತರ ಬಾಳೆಹಣ್ಣು ಅಷ್ಟೇ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇರುತ್ತೆ ಅನ್ನೋ ಒಂದು ಕಾರಣ, ಅದು ಯಥೇಚ್ಛವಾಗಿ ನಮಗೆ ಪೊಟ್ಯಾಷ್ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇದ್ರಲ್ಲೇ ಬಾಳೆಹಣ್ಣು ಬಾಳೆ ಬೆಲ್ಲದ ಎರೆಜಲ ಅಂತ ನಾನು ಮಾಡಿದ್ದೀನಿ ಸರ್. ಅದು ನಾನು ಓನ್ ಆಗಿ ಮಾಡ್ಕೊಂಡಿದ್ದು ಬಾಳೆ ಬೆಲ್ಲದ ಎರೆಜಲ. ಇದು ನಾವೇನ್ ಮಾಡ್ತೀವಿ ಅಂತ ಸರ್, ಈಗ ಇದಕ್ಕೆ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಇವಾಗ ಸಿಂಪಲ್ ಆಗಿ ಇದು ತುಂಬಾ ತುಂಬಿರ್ತದೆ ಸರ್. ಅಂದ್ರೆ ತುಂಬಾ ಇರಲ್ಲ, ಒಂದು ತುಂಬಿರ್ತದೆ. ಇದಕ್ಕೆ ನೀರ್ ಬಿಡ್ಕಂತೀವಿ ಅಲ್ಲಿ ಒಂದು ಅಳತೆಗೆ. ಇಲ್ಲೇ ಐತೆ, ಇಲ್ಲೇ ಕಲೆಕ್ಷನ್ ನಾರ್ಮಲ್. ಈಗ ಇಲ್ಲಿಗೆ ಇಲ್ಲಿಂದ ಪೈಪಿಂದ ಕಲೆಕ್ಷನ್ ಹಾಕಂತೀವಿ ಸರ್ ನಾವು. ಹಿಂಗೆ ಪೈಪ್ ಕಲೆಕ್ಷನ್ ಐತೆ. ಈ ಪೈಪ್ ಕಲೆಕ್ಷನ್ ಹಿಂಗ್ ಹಾಕೊಂಡು ಅದಕ್ಕೆ ಅಲ್ಲಿಗೆ ಇಲ್ಲಿ ಬಿಡ್ಕೊಂಡು ಇಲ್ಲಿ ನೀರು ಹೋಗ್ತಾ ಇರ್ತವೆ. ಇದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಇದು ಜಾಲರ ಮಾಡ್ಕೊಂಡಿದ್ದೀನಿ. ಇದು ಜಾಲರ ಬಗ್ಗೆ ಆಮೇಲೆ ಹೇಳ್ತೀನಿ. ಇದನ್ನ ಇದ್ರೊಳಗಡೆ ಎದುರಿಡ್ತೀನಿ ಸರ್. ಅಂದ್ರೆ ಈಗ ಈ ಎರೆಜಲ ತುಂಬಿದ್ಮೇಲೆ ಮಾಡ್ಬೇಕಾ, ಸ್ವಲ್ಪ ಇದ್ದಾಗ್ಲೇ ಮಾಡ್ಬೇಕಾ ಸರ್? ಈಗ ಮುಕ್ಕಲ್ ಭಾಗ ಆದಾಗ ಮಾಡ್ತೀವಿ ಸರ್. ಮುಕ್ಕಲ್ ಭಾಗ ಯಾಕೆಂದ್ರೆ ತುಂಬಿದಾಗ ಇದು ಆಗಲ್ವಲ್ಲ, ಮುಕ್ದಾಗ ಈಚೆ ಬರುತ್ತೆ ಅಂತ ಹಿಂಗ ಹಾಕಿ ಈಗ ಹಿಂಗ್ ಬಿಟ್ರೆ ಈ ತರ ಎರೆಜಲ ಈಗ ಹಿಂಗ್ ಶೇಖರಣೆ ಆಗುತ್ತೆ. ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಸುಮ್ನೆ ಉದಾಹರಣೆ ತೋರಿಸ್ತಾ ಇರೋದು ಸರ್. ಈ ತರ ಮಾಡ್ಕೊಂತೀವಿ ಸರ್. ಇದನ್ನ ಇದ್ರೊಳಗಡೆ ಬಿಡ್ತೀವಿ ಸರ್. ಈಗ ತುಂಬಾ ಇದೆ ಅಂತ ಕಳಿ ಸರ್. ಇದೇ ಇರ್ತದೆ. ಇದಕ್ಕೆ ನೀರು ಬಿಟ್ಕೊಂತೀವಿ. ನೀರು ಬಿಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಇದ್ರ ಮೂಲಕ ಪೈಪ್ ಮೂಲಕ ಮೋಟರ್ ಮೂಲಕ ಹಾಕೊಂತೀವಿ, ಸ್ಪ್ರೇ ಮಾಡ್ತೀವಿ. ಪ್ರತಿಯೊಂದಕ್ಕೂ ನಮ್ಗೆ ಏನ್ ಕಾಣ್ತೈತೆ, ಕೋಕೋ, ಬಾಳೆ, ಚಕ್ಕೆ, ಲವಂಗ, ಇನ್ನೊಂದು ಮತ್ತೊಂದು ನಮ್ ಕೈಗೆ ಎಟ್ಕದ್ ಯಾವ್ಯಾವ್ದು ಇರುತ್ತೆ, ಯಾವ್ಯಾವ್ದು ಸಿಗುತ್ತೆ, ಅದಕ್ಕೆಲ್ಲ ನಮ್ಮ ಮನೆಯಿಂದ ನಾವು ಮಾಡಿದಂತ ಬಾಳೆ ಬೆಲ್ಲದ ಎರೆಜಲನೇ ಕೊಡ್ತಾ ಇರೋದು ಸರ್. ಈ ತರ ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಅಂತಂದ್ರೆ ನಾವು ಬಾಳೆಹಣ್ಣಿಗೆ ನಮ್ಮ ಹತ್ರನೇ ಇರೋದ್ರಿಂದ ಅದು ಏನ್ ಖರ್ಚಾಗಲ್ಲ ಸರ್. ಅಂದ್ರೆ ಅಂದಾಜು ಅಂತ ಬಂದ್ರೆ ಏನೋ ಬಂದ್ರೆ ಒಂದು 100-150 ರೂಪಾಯಿ ಖರ್ಚು ಬರ್ಬೋದು ಸರ್. ಅಷ್ಟೇ ಸರ್, ಅಷ್ಟೇ. ಅಂದ್ರೆ ನಾವೇ ಎಲ್ಲ ಮಾಡ್ಕೊಂತ ಇರೋದ್ರಿಂದ, ನಮ್ಮ ಹತ್ರ ಇರೋದ್ರಲ್ಲಿ ಬಳಸಿ ಮಾಡ್ಕೊಂತ ಇರೋದ್ರಿಂದ ಸುಲಭ ಅನಿಸ್ಬಿಟ್ಟೈತೆ ಸರ್. ಉಚಿತ ಅನಿಸ್ಬಿಟ್ಟೈತೆ. ಆ ತರ ಆಗೋಗ್ಬಿಟ್ಟೈತೆ. ಆ ತರ ಮಾಡ್ಕೊಂತ ಇದೀವಿ. ಅಂದ್ರೆ ಕನಿಷ್ಠ ಅಂದ್ರೆ 10 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಿರ್ತೀವಿ ಸರ್. ಓಕೆ ಸರ್. ಸ್ಟಾಕ್ ಆಗ್ತಾ ಇರ್ತೈತೆ, ಸ್ಪ್ರೇ ಮಾಡ್ಕೊಂತ ಇರ್ತೀವಿ. ಈಗ ಬಾಂಡ್ಲಿ ಇಟ್ಟಿದೀವಲ್ಲ, ಇದೆಲ್ಲ ಇದ್ರ ಕೊಯ್ಕೊಂತ ಇರ್ತೀವಿ. ಈಗ ಹಿಂಗ್ ಉದಾಹರಣೆ ಹಿಂಗ್ ತಕ್ಕಂತಿರ್ತೀವಿ. ಅದ್ರಲ್ಲೂ ಇನ್ನೊಂದ್ ಏನ್ ಮಾಡಿದೀನಿ ಅಂತ ಇನ್ನೊಂದು ಐಡಿಯಾ ತೋರಿಸ್ಬಿಡ್ತೀನಿ ನೋಡಿ ಸರ್, ಯಾವ ತರ ಮಾಡ್ತೀನಿ ಅಂತ ಡೈರೆಕ್ಟ್ ತೋರಿಸ್ತೀನಿ. ಇದು ಯಾವ ತರ ಉಪಯೋಗ ಆಗುತ್ತೆ ಜಾಲರ ಅಂದ್ರೆ, 2 ತರ ಉಪಯೋಗ ಆಗುತ್ತೆ ಸರ್. ಒಂದು ಹಿಂಗ್ ಜಾಲರ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಉಲ್ಟಾ ಹಿಂಗೆ ಉಲ್ಟಾ. ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ, ಈಗ ಹಿಂಗೆ ಇಷ್ಟೇ. ಈಗ ಇದನ್ನೇ ಸೋಸಂಗ್ ಮಾಡ್ತೀನಿ ಸರ್. ಇಲ್ಲಿ ಹಾಕ್ಬಿಡ್ತೀರ ಅಷ್ಟೇ. ಅದೇ ಕ್ಲೀನ ಸೋಸ್ ಕಾಣುತ್ತೆ ಸರ್. ಅಷ್ಟೇ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಏನ್ ಟೋಟಲ್ ಆಗಿರುತ್ತ ಅದನ್ನ ಹಿಂಗ್ ಒಯ್ತೀವಿ. ಈ ಸುಮ್ನೆ ಉದಾಹರಣೆ ತೋರಿಸ್ತಾ ಇರೋದಷ್ಟೇ. ಈ ತರ ಶೇಖರಣೆ ಆಗಿ ಬಂದಿದ್ದ ಎರೆಜಲನ ಎದುರಾಗ ಒಯ್ತಿರ್ತೀನಿ ಸರ್. ಅಷ್ಟೇ ಸರ್. ಇದು ಜಾಲರ, ಇದು ಅಗಲ ಬಂದು ಸರ್ಕಲ್ 1 ಕಾಲ್ ಅಡಿ ಐತೆ. ಇದಕ್ಕೆ ಕನಿಷ್ಠ ಅಂದ್ರೂ ಅಲ್ಲಿಗೆ 6 ಕಂಬಿ ಬೇಕು. 3 ಅಡಿ ಉದ್ದ, 3 ಅಡಿ. ಇದು ಬಾಯಿ ಅಗಲ 1 ಕಾಲು. ಇದಕ್ಕೆ ನಾವು ಸೀರೆ ಹೊಲಿಸ್ಕೊಂಡಿದೀವಿ ಜಾಲರ. ಸಿಂಪಲ್, ಯಾಕಂದ್ರೆ ಯಾವ ಫಿಲ್ಟರ್ ಬೇಕಾದ್ರೆ ಮನೆಗಳದ್ದೇ ಖರ್ಚು ಕಡಿಮೆ ಖರ್ಚಲ್ಲಿ ಈ ತರ ಮಾಡ್ಕೊಂಡಿದೀವಿ. ಅಂದ್ರೆ ಈಗ ಹಾಕ್ಬೇಕು ಅಂತಂದ್ರೆ ಇದ್ರೊಳಗಡೆ ಹಾಕಂತೀವಿ. ಜಾಲ ಇದ್ರೊಳಗೆ ಬಂದಿದ್ದ ಸ್ಪ್ರೇ ಮಾಡ್ಕೊಂತೀವಿ. ಉಲ್ಟಾ ಮಾಡ್ಕೊಂಡ್ರೆ ಇದೇ ಸೋಸ್ಕಂತೈತೆ. ಈ ತರ ಐಡಿಯಾ ಮಾಡ್ಕೊಂಡಿದೀವಿ ಸರ್. ಇದು ಪ್ರತಿಯೊಬ್ರು ಮಾಡ್ಕೊಂಡ್ರೆ ಬಹಳ ಅನುಕೂಲ ಸರ್.